ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡೋ ನೀಡ್ ಮಾಡಿಕೊಂಡು ಆಲೂ ಪರಾಟ ಮಾಡಲಿಕ್ಕೆ ಕಷ್ಟ ಎಣಿಸುವವರಿಗೆ ಇವತ್ತು ನಾನು ಬ್ಯಾಟರ್ ಫಾರ್ಮಲ್ಲಿ ಆಲೂ ಪರಾಟ ಹೇಗೆ ಮಾಡುವುದಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ. ಇದು ತುಂಬಾನೇ ಸಿಂಪಲ್ ಆ್ಯಂಡ್ ಈಸಿ ಆಗಿದೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡುವುದಂತ ನೋಡುವ. ಇದಕ್ಕೆ ನಾನು 2 ಬೇಯಿಸಿದ ಬಟಾಟೆಯನ್ನು ತೆಗೆದುಕೊಂಡಿದ್ದೇನೆ. ಇನ್ನು ಇದನ್ನು ನಾವು ಗ್ರೇಟ್ ಮಾಡಿಕೊಳ್ಳುವ. ನಾನು ತಗೊಂಡ ಬಟಾಟೆ 2 ಸಣ್ಣ ಸೈಜಿನ ಬಟಾಟೆಯಾಗಿದೆ. ನಿಮ್ಮದು ದೊಡ್ಡ ಸೈಜಿನ ಬಟಾಟೆ ಆದರೆ ಒಂದು ತಗೊಳ್ಳಿ. ಬಟಾಟೆಯನ್ನು ಗ್ರೇಟ್ ಮಾಡಿಕೊಳ್ಳುವಾಗ ಜಾಗ್ರತೆಯಿಂದ ಬಟಾಟೆಯನ್ನು ಗ್ರೇಟ್ ಮಾಡಿಕೊಳ್ಳುವ, ಇಲ್ಲದಿದ್ದರೆ ಅದು ಕೈಗೆ ತಾಗುವ ಚಾನ್ಸಸ್ ಇರುತ್ತೆ. ಇನ್ನು ನಮ್ಮ 2 ಬಟಾಟೆಯನ್ನು ಸಹ ಗ್ರೇಟ್ ಮಾಡಿಕೊಂಡಾಗಿದೆ. ಇನ್ನು ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸುವ. ಮೊದಲಿಗೆ ನಾವು 1 ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸುವ. ಇನ್ನು 1 ಚಮಚ ಅರಿಶಿನ ಹುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ ನೀರುಳ್ಳಿ, 1 ಗ್ರೀನ್ ಚಿಲ್ಲಿಯನ್ನು ಹಸಿರು ಮೆಣಸಿನಕಾಯಿಯನ್ನು ಸೇರಿಸುವ. ಇನ್ನು 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನನಗೆ ಈ ಮಿಕ್ಸ್ಚರನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೆ ನಾನಿಲ್ಲಿ ಕೈಯಲ್ಲೇ ಈ ಮಿಕ್ಸ್ಚರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗಿತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದ್ಮೇಲೆ ಈ ಮಿಕ್ಸ್ಚರನ್ನು ನಾವು ಸೈಡಲ್ಲಿ ಇಟ್ಕೊಳ್ಳುವ. ಇನ್ನು ನಾವು ಆಲೂ ಪರಾಟದ ಬ್ಯಾಟರ್ ರೆಡಿ ಮಾಡಿಕೊಳ್ಳುವ. ಇದಕ್ಕೆ ನಾನು ಒಂದು ಬೌಲ್ ತೆಗೆದುಕೊಂಡಿದ್ದೇನೆ. ಇದಕ್ಕೆ ನಾನು 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಸೇರಿಸಿಕೊಂಡಿದ್ದೇನೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿಕೊಂಡಿದ್ದೇನೆ. ಇನ್ನು ಇದಕ್ಕೆ 300 ml ಅಷ್ಟು ನೀರು ತೆಗೆದುಕೊಂಡಿದ್ದೇನೆ. ನೀರನ್ನು ಇಲ್ಲಿ ಒಂದೇ ಸಲ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾವು ಈ ಬ್ಯಾಟರನ್ನು ಕಲಿಸ್ಕೊಳ್ಳುವ. ಇನ್ನು ನಾನು ಉಳಿದ ನೀರನ್ನು ಸಹ ಇಲ್ಲಿ ಹಾಕ್ಕೊಂಡಿದ್ದೇನೆ. ಇನ್ನು ನಾವು ಈ ಬ್ಯಾಟರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆಯುವ. ಇದರಲ್ಲಿ ಯಾವುದು ಸಹ ಲಂಪ್ಸ್ಗಳಿರದಂತೆ, ಗಂಟುಗಳಿರದಂತೆ ನಾವು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳುವ. ಇನ್ನು ನಾವು ರೆಡಿ ಮಾಡಿದ ಬಟಾಟೆ ಮಿಕ್ಸ್ಚರನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಬಟಾಟೆ ಮಿಕ್ಸ್ಚರನ್ನು ಸೇರಿಸಿಕೊಂಡಾದ್ಮೇಲೆ ಈ ಬಟಾಟೆ ಮಿಕ್ಸ್ಚರನ್ನು ಬ್ಯಾಟರಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬಟಾಟೆ ಮಿಕ್ಸ್ಚರನ್ನು ಮಿಕ್ಸ್ ಮಾಡಿಕೊಂಡಾದ್ಮೇಲೆ ನಮ್ಮ ಬ್ಯಾಟರ್ ಸ್ವಲ್ಪ ದಪ್ಪಾಗಿದೆ. ಇನ್ನು ನಾನು ಇದಕ್ಕೆ ಸ್ವಲ್ಪ ನೀರನ್ನು ಇಲ್ಲಿ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೆಗೆಯುವ. ನೋಡಿ, ಈಗ ನಮ್ಮ ಆಲೂ ಪರಾಟದ ಬ್ಯಾಟರ್ ಪರ್ಫೆಕ್ಟ್ ಆಗಿ ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು. ಇನ್ನು ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಈ ಬ್ಯಾಟರಿಗೆ ಸೇರಿಸಿಕೊಂಡಿದ್ದೇನೆ. ಎಣ್ಣೆಯನ್ನು ಸೇರಿಸಿಕೊಂಡು ಈ ಬ್ಯಾಟರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗೆಯುವ. ಇನ್ನು ನಾನು ತವಾವನ್ನು ಬಿಸಿಯಾಗಲಿಕ್ಕೆ ಗ್ಯಾಸಲ್ಲಿ ಇಟ್ಟಿದ್ದೇನೆ. ತವ ಚೆನ್ನಾಗಿ ಬಿಸಿಯಾದ ಮೇಲೆ ನಾನು ಇಲ್ಲಿ 2 ಸ್ಪೂನ್ನಷ್ಟು ಬ್ಯಾಟರನ್ನು ತವಾಗೆ ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಿದ್ದೇನೆ. ನಾವು ಈ ಥರ ಬ್ಯಾಟರನ್ನು ತುಂಬಾ ಜೆಂಟಲಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು. ಈಗ ನಾನು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಟು ಲೋ ಇಟ್ಕೊಂಡಿದ್ದೇನೆ. ಇನ್ನು ನಾವು ಹಾಕಿದ ಬ್ಯಾಟರ್ ಒಂದು ಸೈಡಲ್ಲಿ ಡ್ರೈ ಆದಮೇಲೆ ಆಲೂ ಪರಾಟವನ್ನು ಕೇರ್ಫುಲ್ ಆಗಿ ಟರ್ನ್ ಮಾಡಿಕೊಳ್ಳುವ. ಟರ್ನ್ ಮಾಡಿಕೊಂಡು ನಾವು ಆಲೂ ಪರಾಟವನ್ನು 2 ರಿಂದ 3 ನಿಮಿಷಗಳವರೆಗೆ ಚೆನ್ನಾಗಿ ಕುಕ್ ಮಾಡಿಕೊಳ್ಳುವ. ಇನ್ನು ನಾವು ಪುನಃ ಇದರ ಸೈಡ್ ತಿರುಗಿಸಿ ಪುನಃ ಇದನ್ನು ಸ್ವಲ್ಪ ಕುಕ್ ಮಾಡಿಕೊಳ್ಳುವ. ಹೀಗೆ ನಾವು 2-3 ಸಲ ಇದರ ಸೈಡ್ ಚೇಂಜ್ ಮಾಡಿಕೊಳ್ಳುವ. ಇನ್ನು ಆಲೂ ಪರಾಟದ ರುಚಿ ಇನ್ನೂ ಹೆಚ್ಚಾಗಲಿಕ್ಕೆ ನಾನು ಇದರ ಮೇಲೆ ಸ್ವಲ್ಪ ತುಪ್ಪವನ್ನು ಅಪ್ಲೈ ಮಾಡ್ಕೊಳ್ತಿದ್ದೇನೆ. ತುಪ್ಪ ಅಪ್ಲೈ ಮಾಡಿಕೊಂಡು ಆಲೂ ಪರಾಟ ತಿನ್ನೋದ್ರಲ್ಲಿ ಒಂದು ಖುಷಿನೇ ಬೇರೆ ಅಲ್ವಾ. ಸೊ ತುಪ್ಪವನ್ನು ಅಪ್ಲೈ ಮಾಡಿಕೊಳ್ಳಿ. ಇನ್ನು ನಮ್ಮ ಆಲೂ ಪರಾಟವನ್ನು ಪ್ಲೇಟಲ್ಲಿ ತೆಗೆದುಕೊಳ್ಳುವ. ನೋಡಿ ಫ್ರೆಂಡ್ಸ್, ನಾನು ಇನ್ನೊಂದು ಆಲೂ ಪರಾಟವನ್ನು ಮಾಡಿ ತೋರಿಸ್ತಿದ್ದೀನಿ. ಅದೇ ಥರ ಬ್ಯಾಟರನ್ನು ಹಾಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಬ್ಯಾಟರ್ ಡ್ರೈ ಆದಮೇಲೆ, ಕಂಪ್ಲೀಟ್ಲಿ ಡ್ರೈ ಆದಮೇಲೆ ನಾವು ಕೇರ್ಫುಲ್ ಆಗಿ ಇದರ ಸೈಡನ್ನು ಚೇಂಜ್ ಮಾಡಿಕೊಳ್ಳುವ. ಇದನ್ನು ಟರ್ನ್ ಮಾಡಿಕೊಂಡು ಇದನ್ನು 2 ರಿಂದ 3 ನಿಮಿಷದವರೆಗೆ ಚೆನ್ನಾಗಿ ಕುಕ್ ಮಾಡಿಕೊಂಡು ಪುನಃ ಇದನ್ನು ಟರ್ನ್ ಮಾಡಿಕೊಳ್ಳುವ. ಈ ಥರ ನಾವು 2-3 ಸಲ ಟರ್ನ್ ಮಾಡಿಕೊಂಡು ಇದನ್ನು ಕುಕ್ ಮಾಡಿಕೊಳ್ಳುವ.
ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಆಲೂ ಪರಾಟ ಎಷ್ಟು ಈಸಿಯಾಗಿ ರೆಡಿಯಾಗಿದೆ ಅಂತ. ಇನ್ನು ನಾವು ಈ ಆಲೂ ಪರಾಟವನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡುವ. ಈ ಆಲೂ ಪರಾಟ ಎಷ್ಟು ಈಸಿ ಅಂದರೆ ನಮಗೆ ಇನ್ಸ್ಟಂಟ್ ಆಗಿ ರೆಡಿ ಮಾಡ್ಕೊಳ್ಬಹುದು. ಕೇವಲ 10 ನಿಮಿಷದ ಒಳಗೆ ನಮಗೆ ಈ ರುಚಿಯಾದ ಆಲೂ ಪರಾಟವನ್ನು ರೆಡಿ ಮಾಡ್ಕೊಳ್ಬಹುದು. ನೋಡಿ, ಆಲೂ ಪರಾಟ ತುಂಬಾನೇ ಸಾಫ್ಟ್ ಆಗಿದೆ, ಹಾಗೆ ತುಂಬಾನೇ ಟೇಸ್ಟಿ ಆಗಿದೆ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.